ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಬೆಳಿಗ್ಗೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಟಿಕೆಟ್ ನೋಡಿದರೆ ಗೊತ್ತಾಗತ್ತೆ ಅಂದ್ಕೊಳ್ತೀನಿ. ಟ್ರೈನಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಚಂಡೀಗಢ್ಗೆ ಬಂದ್ವಿ. ರೈಲ್ವೆ ಸ್ಟೇಷನ್ನಿಗೆ ನಾವು ಕ್ವಾರ್ಟರ್ಸಿಂದ. ಸೊ ಸ್ಟೇಷನ್ ಇದೆ. ಬೆಳಿಗ್ಗೆ 8 ಗಂಟೆಗೆ ಕ್ವಾರ್ಟರ್ಸಿಂದ ಬಂದ್ವಿ ರೈಲ್ವೆ ಸ್ಟೇಷನ್ನಿಗೆ. ಸುಮಾರು ಅರ್ಧ ಗಂಟೆ ಆಗುತ್ತಲ್ಲ. ಬಂದ್ವಿ ಟ್ರೈನಲ್ಲಿ ಬಂದರೆ ಇಲ್ಲಿ ನೋಡಿದರೆ ನಾಯಿ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಾಯಿ ಹಲೋ ಇಲ್ಲ, ಆದರೂ ಸಹ ನಾಯಿನ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ನನಗೆ ಬೇಜಾರು, ಆ ನಾಯಿ ಏನಾದರೂ ಗಲೀಜು ಮಾಡಿಬಿಟ್ರೆ ಏನಪ್ಪ ಮಾಡೋದು? ದಿನಪೂರ್ತಿ ಇರಬೇಕಲ್ಲ ಅದ್ರ ಜೊತೆನೇ ಅಂತ ಕೇಳಿದರೆ ಎಲ್ಲಿ ಇಳಿತೀರಾ ಅಂದರೆ ನಾವೆಲ್ಲಿ ಇಳಿತೀವೋ ಅಲ್ಲೇ ಅವರು ಸಹ ಇಳಿತಿದ್ರು. ಹಾಗಾಗಿ ನಾನು ಸ್ವಲ್ಪ ಕೇಳಿದೆ ಅವ್ರನ್ನ, ಬೇಡ ಈ ಥರ ನಾಯೆಲ್ಲ ಇದ್ದರೆ ನನಗೆ ಕಷ್ಟ ಆಗುತ್ತೆ ಅಂತ. ಅದೇನು ಅಂದರೆ ಅದ್ರ ಕೂದಲೆಲ್ಲ ಬೀಳೋದು ಕೆಳಗೆಲ್ಲ, ಅದು ಒದ್ರಿದಾಗ ಆವಾಗ ನಮಗೆ ಒಂಥರ ಇರಿಟೇಷನ್ ಆಗ್ತಿತ್ತು. ಬಟ್ ಏನು ಮಾಡೋದು, ಈಗ ನಾವು ನಾಯಿ ಕರ್ಕೊಂಡು ಹೋಗಿದ್ರೆ ಅವ್ರು ಸುಮ್ಮನೆ ಇರ್ತಿರ್ಲಿಲ್ಲ ಅಂತ ಸುಮ್ಮನೆ ಆಗಿ ಹೇಗೋ ಬೆಳಗ್ಗೆ ಆಯಿತು ಬಂದ್ವಿ. ವಾರಣಾಸಿಗೆ ಬರ್ತಾ ಇದ್ದೀವಿ. ತಾನೇ ಟ್ರೈನ್ ಇಳಿದು ಬಂದ್ವಿ ಔಟ್ಸೈಡ್. ಆಟೋದಿಂದ ನಾವು ದೇವಸ್ಥಾನದ ಹತ್ರ ಹೋಗ್ತಿದ್ವಿ. ಕಾಶಿ ಅಲ್ಲಿ ಜಂಗಮವಾಣಿ ಮಠ ಅಂತ ಇದೆ, ಅಲ್ಲಿ ಉಳ್ಕೊಂಡ್ವಿ. ಅಲ್ಲಿ ಹೋಗಿ ನಾವು ರೆಸ್ಟ್ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ವಿ. ಲಾಸ್ಟ್ 2 ಮಂತ್ ಬ್ಯಾಕು ಸಹ ಹೋಗಿದ್ದಲ್ಲ ಕಾಶಿಗೆ. ಅವಾಗ ಏನಂತಂದರೆ ಜಸ್ಟ್ 2 ಮಂತಲ್ಲಿ ಇವಾಗ ಮತ್ತೆ ಹೋಗಿದ್ದೀನಿ. ನಾನು ಜನವರಿಲಿ ಮತ್ತೆ ಇದು, ಬಟ್ ವಿಡಿಯೋ ಲೇಟ್ ಆಗಿದೆ ನೋಡಿ. ಹೋಳಿ ನಾಳೆ ಟೈಮಲ್ಲಿ ಹೋಗಿ ದಹನ ಮಾಡಲಿಕ್ಕೆ ಅಂತ ಇಟ್ಟಿದ್ದಾರೆ. ಹಾಗಾಗಿ ನಾವು ಈ ಸಲ ಏನು ಮಾಡಿದ್ವಿ, ಲಾಸ್ಟ್ ಟೈಮ್ ನನಗೆ ಗೊತ್ತಿತ್ತಲ್ಲ, ಗೇಟ್ ನಂಬರ್ 2 ಅಲ್ಲಿ ನಿಂತು ತುಂಬ ಹಾಗಾಗಿ ಈ ಸಲ ಗೇಟ್ ನಂಬರ್ 4ಗೆ ಹೋದ್ವಿ. ಆಲ್ರೆಡಿ ಹೋಗ್ತಾ ನಡ್ಕೊತಾ ಹೋಗ್ತಾ ಇದ್ದೀವಿ. ಈ ಹಣ್ಣು ಕಾಣಿಸ್ತು. ಏನು ಹಣ್ಣು ಅಂದರೆ ಅದು ಇದು ನಮ್ಮ ಕಡೆ ಹಳ್ಳಿ ಭಾಷೆಯಲ್ಲಿ ನಮ್ಮ ಕಡೆ ಮಾತ್ರ ದುಪ್ಪಟ್ಟೆ ಹಣ್ಣು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಇದನ್ನು ತಿಂದು ತುಂಬ ದಿನಗಳು, ತುಂಬ ವರ್ಷಗಳೇ ಕಳೆದೋಗಿತ್ತು. ಅದಕ್ಕೊಂದು ಅರ್ಧ kg 50 ರೂಪಾಯಿ ತೊಗೊಂಡೋಗಿ ತಿಂದ್ವಿ. ಚೆನ್ನಾಗಿತ್ತು, ತುಂಬ ಮೆಮೊರಿ. ಟೆಂಪಲ್ ಹತ್ರ ಬಂದ್ವಿ, ದೇವಸ್ಥಾನದ ಹತ್ರ ಬಂದ್ವಿ. ನೆಕ್ಸ್ಟು ನಾವು ಹೇಳಿದ್ವಿ ಲಾಸ್ಟ್ ಟೈಮು ಗೇಟ್ ನಂಬರ್ 2 ಅಲ್ಲಿ ಹೊರಟೋಗ್ಬಿಟ್ಟು ನನಗೆ ತುಂಬ ಕಷ್ಟ ಆಯಿತು. ಈಗ ಜಸ್ಟ್ ಏನಂದರೆ ನಾನು 4 ನಂಬರಿಗೆ ಬಂದೆ. ಅಲ್ಲಿ ನಾವು ಕೇಳಿದ್ವಿ, ಐಡೆಂಟಿ ಕಾರ್ಡ್ ಕೊಟ್ವಿ. ನನ್ನ ಹಸ್ಬೆಂಡು ನಮಗೆ ಬೇಗ ಬಿಟ್ಟರು. ನಾವು ಐಡೆಂಟಿ ಕಾರ್ಡ್ ತೋರಿಸಿದ್ದಕ್ಕೆ ನಮ್ಮದು ಡೈರೆಕ್ಟು ಒಳಗೆ ಬಿಟ್ಟರು. ನನಗಂತೂ ತುಂಬ ಖುಷಿ ಆಯಿತು. ಸದ್ಯ ಲಾಸ್ಟ್ ಟೈಮ್ ಈ ಥರ ಆಯಿತು ನೋಡಪ್ಪ. 1 ತಿಂಗಳಾದ್ಮೇಲೆ ಜಸ್ಟ್ ವಿತಿನ್ 2 ಮಂತಲ್ಲಿ ನಾನು 2 ಟೈಮ್ಸ್ ಬಂದಾಗಾಯಿತು ಕಾಶಿಗೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಚಿನ್ನು ನಾನು ಬಂದು ನಾನು ಏನಕ್ಕೋಸ್ಕರ ಬಂದೆ ಆ ಥರ ಆಗಲ್ಲ. ಒಳಗಡೆ ನಮ್ಮ ಫ್ಯಾಮಿಲಿ ಜನವರಿ ನಮ್ಮಮ್ಮ ತಂಗಿ ಮಕ್ಕಳು ನಾನು ಅದನ್ನೆಲ್ಲ ಬಂದಿದ್ವಿ. ಈ ಸಲ ಏನಾಯಿತು ಅಂದರೆ ಅವರು ಪಾಪ ಬರ್ಡೇ ಇದ್ದರಿಂದ ಅವರು ಕರ್ನಾಟಕದಿಂದ ಇಲ್ಲಿಗೆ ಚಂಡೀಗಢಿಗೆ ಅವರಮ್ಮ ರತೆ ಎಲ್ಲ ಬಂದಿದ್ದರು. ಹಾಗಾಗಿ ಅವ್ರ ಜೊತೆ ಹೋಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ನಾನು ಬರೋಲ್ಲ ಅಂತಲೇ ಹೇಳಿದ್ದು. ಬನ್ನಿ ಅಂತ ಹಿಂಸೆ ಮಾಡಿದ್ರು, ನೀವು ನೋಡಿದ್ದೀರಾ ಬನ್ನಿ ಅಂತ. ಬಟ್ ಹೋದ್ಮೇಲೆ ನನಗೆಂಥ ವರ್ಸ್ಟ್ ಎಕ್ಸ್ಪೀರಿಯೆನ್ಸ್ ಆಯಿತು ಅಂದರೆ, ನಾನು ಇಂಥವ್ರ ಜೊತೆ ಯಾಕಪ್ಪ ಬಂದು ಅನ್ನಂಗೆ ಆಗ್ಬಿಡ್ತು. ಪಾಪ ಇವರಿಗೋಸ್ಕರ ನನ್ನ ಗಂಡ ಕ್ಯೂವಲ್ಲಿ ನಿಂತ್ಕೊಂಡು ಸುಮಾರು ಮಧ್ಯಾಹ್ನದಿಂದ ಸಾಯಂಕಾಲ ತನಕ ಕ್ಯೂವಲ್ಲಿ ನಿಂತು ಟಿಕೆಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಅದೇ ನನ್ನ ದುಡ್ಡಲ್ಲೇ ಹೋಗಿ ಮಾಡಿಸ್ಕೊಂಡು 4 ಟಿಕೆಟ್ನ ಅವ್ರ ಗಂಡ ಮಾಡಿಸ್ಕೊಡ್ಲಿಲ್ಲ. ನೋಡಿ ನಮ್ಮ ಹಣೆ ಬರೋಣ ಹೇಗಿದೆ ಅಂತ. ಒಳ್ಳೆತನ ಎಷ್ಟು ಕೆಟ್ಟ ಜನ ಇರ್ತಾರೆ ಈಗಿನ ಕಾಲದಲ್ಲಿ ಅಂತ ನನಗೆ ಎಕ್ಸ್ಪೀರಿಯೆನ್ಸ್ ಆಗೋಯಿತು.
ಎಷ್ಟು ಶೇಮ್ ಆಗೋಯ್ತು ಅಂದರೆ ನನಗೆ ಮನಸ್ಸಿಗೆ ನನ್ನ ಬಗ್ಗೆ ನನಗೆ ಒಂಥರ ಕೀಳರಿಮೆ ಬಂದ್ಬಿಡ್ತಪ್ಪ. ಅಷ್ಟು ನಾಚಿಕೆ ಆಗೋಯ್ತು ನನಗೆ. ಇಂಥವ್ರ ಜೊತೆ ಹೋಗಿದ್ದು ಕೊನೆಗೆ ಏನೇನಾಯಿತು ಅಂತ ಹೇಳ್ತೀನಿ ನೋಡಿ. ಒಳಗಡೆ ಇದೆಲ್ಲ ದೇವಸ್ಥಾನದ ಒಳಗಡೆ ಏನಂದರೆ ಲಾಸ್ಟ್ ಟೈಮ್ ನಾವು ಹೋಗಿದಾಗ ಜನವರಿಲಿ ತುಂಬ ಮಂಜಿತ್ತು, ಚಳಿಯೆಲ್ಲ. ಹಾಗಾಗಿ ತುಂಬ ಮಂಜಿತ್ತಲ್ಲ, ಸರಿಯಾಗಿ ಕ್ಲಾರಿಟಿ ಇರಲಿಲ್ಲ, ವೀಡಿಯೋಸ್ಗಳನ್ನೆಲ್ಲ ಫೋಟೋ ಕ್ಯಾಪ್ಚರ್ ಆಗಲಿಲ್ಲ. ಅದೇ ಇವಾಗ ಮಾರ್ಚ್ ಎಲ್ಲ ಸ್ವಲ್ಪ ಬಿಸಿಲು ಬಂದಿದೆ, ಹಾಗಾಗಿ ಎಲ್ಲ ವೀಡಿಯೋಸ್ಗಳು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲ ಫೋಟೋಸ್ಗಳು ಸಹ ಚೆನ್ನಾಗಿ ಬಂದಿದೆ. ನಾನು ಹೋಗಿದ್ದು ಜನವರಿಲಿ, ಆವಾಗ ಸಣ್ಣ ಇದ್ದೆ. ಈಗ ಜಸ್ಟ್ 2 ಮಂತ್ಗೆ 3-4 kg ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ. ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ. ಈ ಸಲ ಲಾಸ್ಟ್ ಟೈಮ್ ಚೆನ್ನಾಗಿ ಬಂದಿರಲಿಲ್ಲ. ನಂಗೆ ಖುಷಿ ಆಯಿತು. ಏನಪ್ಪ ಅಂದರೆ ಕತೆ, ಅವ್ರ ಜೊತೆ ಹೋಗಬೇಕು ಅಂತ ನನಗೆ ಇಷ್ಟ ಇರಲಿಲ್ಲ. ಬಟ್ ದೇವಸ್ಥಾನ ಅಲ್ವಾ ಪಾಪ, ಅಲ್ಲಿಂದ ಬಂದಿದ್ದೀವಿ ನಾವು, ಇಲ್ಲಿ ತನಕ ಬಂದುಬಿಟ್ಟು ಏನು ನೋಡಿದಾಗ ಹೋಗ್ಬೇಕಾಗತ್ತಲ್ಲ, ಬನ್ನಿ ಅಕ್ಕ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಹಾಗಾಗಿ ನಮ್ಮ ಹಸ್ಬೆಂಡು ಎಷ್ಟೊಂದು ಹೆಲ್ಪ್ ಮಾಡಿದರು ಅಂದರೆ ನೋಡಿ. ಅವರು ಪಾಪ ಹೋಗಮ್ಮ ಅಂತ ಅಂದರು. ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ, ಆದರೂ ಹೋದೆ. ಇದು ಲಾಸ್ಟ್ 2 ಮಂತ್ ಬ್ಯಾಕ್ ತೆಗೆದಿರೋ ಫೋಟೋಸ್ಗಳು ನೋಡಿ. ಅದು ಈವ್ನಿಂಗು, ಜಸ್ಟ್ 5 ಗಂಟೆ 5:30, ಆದರೆ ರಾತ್ರಿ 10 ಥರ ಕಾಣಿಸ್ತಾ ಇದೆ. ಹೋಗಿದಾಗ ಅವರು ನನ್ನ ಜೊತೆ ಹೇಗಿರಬೇಕು, ನನ್ನ ದುಡ್ಡು ನಾನು ಹಾಕ್ಕೊಂಡು ಬಂದಿರೋದು, ನನಗೆ ಬೈತಾರೆ, ನನಗೆ ಹಾಡ್ತಾರೆ. ಹೋಗಲಿ ನನ್ನ ಜೊತೆ ಆದರೂ ಇದ್ದರು ಅಂದ್ಕೊಳ್ತೀರಾ? ಖಂಡಿತ ಇಲ್ಲ. ರೂಮ್ ಮಾಡಿದ್ದೀವಿ. ರೂಮಲ್ಲಿ ಹೇಗೆ ಅಂದರೆ ಅವರೇ ಬೇರೆ ನಾವೇ ಬೇರೆ. ಔಟ್ಸೈಡ್ ಹೋಗೋದು ಬೇಕು ಅಂತಲೇ ಔಟ್ಸೈಡ್ ಕೂತ್ಕೊಳ್ಳೋದು, ಕೇಳಿದ್ರೆ ಮಗು ಆಟ ಆಡ್ತಿತ್ತು ಅಂತ ಹೇಳೋದು. ಬರೀ ಸುಳ್ಳು 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 ಹೇಳಿ 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 ಎಷ್ಟು ಕಂಜೂಸ್ಗಳು ಅಂದರೆ, ನಮ್ಮ ಕಡೆ ಹೇಳ್ತಾರೆ ಸಣ್ಣ ಮನುಷ್ಯರು ಅಂತ, ಆ ಥರ. ಇನ್ನೊಂದು ಭಾಷೆಯಲ್ಲಿ ಹೇಳ್ಬೇಕಾದ್ರೆ 3rd ಕ್ಲಾಸ್ ಪೀಪಲ್ ಅಂತ. ಅಂಥವ್ರ ಜೊತೆ ಹೊಟ್ಟೋಗಿದ್ದೀನಿ ನಾನು. ನನ್ನ ತಂಗಿ ಡೈರೆಕ್ಟಾಗಿ ಹೇಳಿದ್ಲು, ಹೋಗಬೇಡಮ್ಮ, ಯಾಕೆಂದರೆ ಅಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಮಕ್ಕಳು ಎತ್ಕೊಂಡು ನಾವು ತುಂಬ ಕಷ್ಟಪಟ್ಟಿದ್ದು ನೋಡಿದ್ಲು ಅವಳು. ಹೋಗಬೇಡ ಅಂತ ಡೈರೆಕ್ಟಾಗಿ ಹೇಳಿದ್ಲು. ಏನು 6 ತಿಂಗಳಾಗಿಲ್ಲ, 1 ವರ್ಷ ಆಗಿಲ್ಲ, ಜಸ್ಟ್ 2 ಮಂತ್ ಆಗಿದೆ, ಏನಕ್ಕೆ ಹೋಗ್ತೀಯಾ ಅಂತ ಅವಳು ಹೇಳಿದ್ಲು. ಆದರೆ ನಮ್ಮಮ್ಮ ಅವರು, ಹೋಗಮ್ಮ ದೇವಸ್ಥಾನ ಅಲ್ವಾ, ಇನ್ನೊಂದು ಸಲ ದರ್ಶನ ಮಾಡ್ಕೊಂಡು ಬಾ ಅಂದರು. ನನ್ನ ಹಸ್ಬೆಂಡು ಹಾಗೆ ಅಂದರು. ಹಾಗಾಗಿ ನಾನು ಅವ್ರ ಜೊತೆ ಹೋಗೋಣ ಅಂತ. ಅದು ನನಗೆ ಅವತ್ತು ಹುಷಾರಿರಲಿಲ್ಲ. ಆದ್ರೂ ಅವ್ರು ಹೇಳಿದ ಮಧ್ಯಾಹ್ನ, ಸೊ ನನ್ನ ಹಸ್ಬೆಂಡು ಮಧ್ಯಾಹ್ನ ಊಟನೂ ಸರಿಯಾಗಿ ಮಾಡಿ ಟಿಕೆಟ್ ಎಲ್ಲ ಬುಕ್ ಮಾಡಿಸಿ ತಂದರು. ನೋಡಿ ಈ ಸಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ವೀಡಿಯೋಸ್ ಎಲ್ಲ. ಇದು ನದಿ ಹತ್ರ ಹೋಗ್ತಾ ಇದ್ದೀವಿ, ಅಲ್ಲೇ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಹೇಳಿ ಪ್ರಸಾದ ತುಂಬ ಜನ ಇದ್ದರು, ಯಾಕೆಂದರೆ ರಜಾ ಇತ್ತಲ್ಲಪ್ಪ. ನಿಧಾನಕ್ಕೆ ಇಳಿಬೇಕು ಚಿನ್ನ. ನಾವು ಇದ್ರು. ಬಟ್ ನಮಗೆ ಬೇಗ ದರ್ಶನ ಆಯ್ತಪ್ಪ, ಅದೊಂದು ಖುಷಿ ನನಗೆ. ಬೇಗ ದರ್ಶನ ಆಯ್ತಲ್ಲ ಅಂತ. ಬಿಸಿಲು ಬೇರೆ ಇತ್ತು. ಒಟ್ಟಿನಲ್ಲಿ 2 ತಿಂಗಳ ಗ್ಯಾಪಲ್ಲಿ ನಾನು 2 ಸಲ ದೇವಸ್ಥಾನ ಕಾಶಿ ನೋಡಿದಾಗ ಆಯಿತು. ಯಾರಾದರೂ ವಿಡಿಯೋಸ್ ನೋಡ್ತಾ ಇದ್ದರೆ, ಯಾರಾದ್ರೂ ಕಾಶಿಗೆ 2 ತಿಂಗಳಲ್ಲಿ 2 ಟೈಮ್ಸ್ ಹೋಗಿದ್ದೀರಾ ಹೇಳಿ, ಕಮೆಂಟ್ ತಾನೇ ಹಾಕಿ ನಾನು ಹೋಗಿದ್ದೆ ಅಂತ. ಯಾರಾದರೂ ನೋಡ್ತಾ ಇದ್ದರೆ ಹೋಗಿದ್ದು ನೋಡಿ. ಇದು ನದಿ ಹತ್ರ ಲಾಸ್ಟ್ ಟೈಮ್ ನಾನು ನದಿ ಹತ್ರ ವಿಡಿಯೋ ಮಾಡ್ಕೊಂಡಿದ್ದಾಗ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ, ಯಾಕೆಂದರೆ ಮಂಜು ಬಂದಿತ್ತಲ್ಲ. ಹಾಗಾಗಿ ಈ ಸಲ ಚೆನ್ನಾಗಿ ಬಂದಿರೋ ವಿಡಿಯೋ, ಅದನ್ನು ಸಹ ನಾಳೆ ಹಾಕ್ಕೊಂಡು ಮಾಡ್ತೀನಿ. ತುಂಬ ಲಾಂಗ್ ವಿಡಿಯೋ ನೋಡಿ. ತುಂಬ ಜನ ರೆಸ್ಟ್ ಮಾಡ್ತಿದ್ದಾರೆ. ಬಿಸಿಲು ಅವಾಗ ತಾನೇ ಮಾರ್ಚ್ ಎಲ್ಲ ಸ್ಟಾರ್ಟ್ ಆಗಿದೆ. ತುಂಬ ಬಿಸಿಲು ಏಪ್ರಿಲ್ ಮೇ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಇವಾಗ ಸ್ವಲ್ಪ ಕಡಿಮೆ ಇದೆ. ನನ್ನ ವೀಡಿಯೋನೇ ಅಪ್ಲೋಡ್ ಮಾಡಿದ್ದೀನಿ, ಆಲ್ರೆಡಿ ಕಾಶಿಗೆ ಹೇಳಿದ್ದೀನಿ. ವೀಡಿಯೋನ ಏನು ಮಾಡಿ ಅಂತ ಇದ್ದೆ, ಬಟ್ ಇನ್ನೊಂದು ಸಲ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಇವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 2 ತಿಂಗಳ ಮೇಲಾಯಿತು. ಮಾರ್ಚ್ ಫಸ್ಟಲ್ಲಿ ಅಂದರೆ ಇವಾಗ ಮೇ 25 ಆಯಿತು. ಇಲ್ಲೆಲ್ಲ ಕೂರ್ಬೋದು, ಚೆನ್ನಾಗಿದೆ ಪ್ಲೇಸ್, ನೀಟಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ.
ಪ್ರಶಾಂತಿ ಇಲ್ಲವೇ ಇಲ್ಲ. ಪಪ್ಪ ನಾವು ಜಾಸ್ತಿ ಕ್ಯೂವಲ್ಲೇ ನಿಲ್ಲಿಲ್ಲ, ಯಾಕೆಂದರೆ ಆಂಟಿ ತೋರಿದ್ದಕ್ಕೆ ಒಳಗೆ ಬಿಟ್ಬಿಟ್ರಲ್ಲ, ಒಳಗಡೆ ಮಾತ್ರ ಕ್ಯೂ ಇತ್ತಲ್ಲ, ಅಷ್ಟೇ ಮಾತ್ರ ನಿಂತಿದ್ವಿ ನಾವು. ಜಾಸ್ತಿ ಅಂತೂ ನಿಲ್ಲೇ ಇಲ್ಲ. ಹಾಫ್ ಆನ್ ಅವರ್ ದರ್ಶನ ಆಗೋದು ಒಳ್ಳೆ ಖುಷಿ. ಅದೇ ಲಾಸ್ಟ್ ಟೈಮ್ ನಾವು ಬಂದಾಗ ಬೆಳಗ್ಗೆಯಿಂದ ಸಾಯಂಕಾಲ ಮಿನಿಮಮ್ 3 ಗಂಟೆನೂ ಆಗಬೇಕು. 3 ಗಂಟೆ ಆಯಿತು ದರ್ಶನ. ಊಟ ತಿಂಡಿ ಏನೂ ಇಲ್ಲ. ಲಾಸ್ಟ್ ಟೈಮು ನಾನು ನಮ್ಮ ಕಡೆ ಎಲ್ಲ ಜಸ್ಟ್ 2 ಮಂತ್ ಬ್ಯಾಕ್ ತುಂಬ ಮಂಜಿತ್ತು, ಹಾಗಾಗಿ ಚೆನ್ನಾಗಿ ವ್ಯೂ ಇರಲಿಲ್ಲ. ಇವಾಗ ಮಾರ್ಚಿ, ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಿಸಿಲಲ್ಲೂ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಟ್ರೈ ಮಾಡ್ತೀನಿ ಈ ಸಲನೂ ತೋರ್ಸೋಕ್ಕೆ ಮ್ಯಾಕ್ಸಿಮಮ್. ವೇಟ್ ಆ್ಯಂಡ್ ಸಿ. ಓಕೆ, ನಮ್ಮ ಕಡೆ ಎಲ್ಲ ಊಟ ಕೊಡ್ತಾರೆ, ಬಟ್ ಈ ದೇವಸ್ಥಾನದಲ್ಲಿ ಊಟನೂ ಇಲ್ಲ, ಏನಿಲ್ಲ. ಕೊಡ್ತಾರೆ ಏನೋ, ನಾನು ಲಾಸ್ಟ್ ಟೈಮ್ ಹೋಗಿದಾಗಲೂ ಕೊಡಲಿಲ್ಲ, ಈ ಸಲನೂ ಸಹ ಕೊಡಲಿಲ್ಲ. ಇವಾಗ ನಾನು ನದಿ ಹತ್ರ ಬಂದಿದ್ದೀನಿ, ಅದೇ ಬೋಟಿಂಗ್ ಹೋಗೋಣ ಅಂತ. ನೋಡಿ, ಇವಾಗ ನಾವು ಸೇಫ್ಟಿ ಜಾಕೆಟ್ ಹಾಕ್ಕೊಂಡು ಬೋಟಿಂಗ್ ಹೋಗ್ತಾ ಇದ್ದೀವಿ. ಆ ಬೋಟಿಂಗಲ್ಲಿ ಹೋಗ್ಬೇಕಾದ್ರೆ ವಿಡಿಯೋ ಮಾಡಿದ್ದೀನಿ ನೋಡಿ. ಇದು 2 ಮಂತ್ ಬ್ಯಾಕ್ ತೆಗ್ದಿರೋ ಫೋಟೋ ನದಿ ಹತ್ರ. ಅದು ಇವಾಗ ಅಟ್ ಪ್ರೆಸೆಂಟ್ ಫೋಟೋ ಇದು. ನನ್ನ ಮಗಳ ಜೊತೆ ಎಲ್ಲ ಫೋಟೋಸ್ಗಳು ತೊಗೊಂಡೆ. ಲಾಸ್ಟ್ ಟೈಮ್ ಸರಿಯಾಗಿ ತೆಗಿಯೋಕ್ಕಾಗಿರಲಿಲ್ಲಲ್ಲ, ಹಾಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ.